ಪರಮೇಶ್ವರ ಆತನ ವಾಹನವಾಗಿರ್ತಕ್ಕಂತ ಆದಿ ನಂದಿ ಬಸವಣ್ಣ. ಆದಿ ನಂದಿ ಬಸವಣ್ಣ ಅದನಲ್ರಿಪ್ಪ. ಕೃತ ತ್ರಿತ ದ್ವಾಪಾರ ಕಲಿಯುಗ ಇವು ಯಾವುವು ಅಲ್ಲ. ಆ ಆದಿ ಅನಾದಿ ಇಲ್ಲ, ಆ ಶೂನ್ಯಗಳಿಲ್ಲ, ಶೂನ್ಯಗಳಿಲ್ಲ. ಎಲ್ಲಿ ನೋಡಿದಲ್ಲಿ ನೀರ ನಿರಂಕಾರವಾಗಿತ್ತು. ಹೌದಲ್ರಿಪ್ಪ. ಎತ್ತ ನೋಡಿದರತ್ತೆಲ್ಲ ನೀರೈ ನೀರ. ಹೌದ್ ನೀರ ಐತಲ್ರಿಪ್ಪ. ಎತ್ತ ನೋಡಿದ್ರ ಅತ್ತತ್ತ ನೀರೇ ಇತ್ತು. ಹೌದಾ. ಅದೇ ಒಂದು ನೀರಿನ ಮ್ಯಾಲ ಆಲದ ಎಲಿ ಮ್ಯಾಲ ಶ್ರೀಮನ್ ನಾರಾಯಣ ಶಯನಾಗಿದ್ದ. ಹೌದಲ್ರಿಪ್ಪ. ಹೌದು. ಅವಾಗ ಹಾ 5 ಬಾರಿ ಜಗತ್ ಪ್ರಳಯ ಆದ್ರೂ ಸಹಿತ ಒಂದ ಪ್ರಳಯ ಆಗ್ಲಾರ್ದಂತ ಜಾಗ. ಹಾ 5 ಸಾರಿ ಪ್ರಳಯ ಆದ್ರೂ ಅದೇನು ಮುನಗಲಿಲ್ಲ. ಅದಕ್ಕೆ ಪಂಚಕೋಶಿ ನಗರ ಅಂತ ಕರೆದ್ರು. ಕರಿತಾರಲ್ರಿಪ್ಪ. ಆ ಪಂಚಕೋಶಿ ನಗರದಲ್ಲಿ ಪರಮಾತ್ಮನ ವಾಸಿತ್ತು. ಆತನ ಜೋಡೆ ಹೌದ್. ಆದಿನಂದಿ ಬಸವಣ್ಣ ಹಾ ಹಾ ಸೇವಾ ಮಾಡ್ಕೋತ ಪರಮಾತ್ಮಂದಿದ್ದ ಇದ್ದಲ್ರಿಪ್ಪ. ಅವಾಗ ಹಾ ನಿರಂಕಾರದೊಳಗ ಆದಿ ಜಾಂಬವ ಋಷಿ. ಹೌದು. ಆದಿ ಜಾಂಬವ ಋಷಿ ಆತನಿಗೆ 7 ಮಂದಿ ಮಕ್ಕಳು. ಹೌದಲ್ರಿಪ್ಪ. ಹೌದು. ಹಾಲು ಮುನಿ, ಹೆಪ್ಪು ಮುನಿ, ರಕ್ತ ಮುನಿ, ಹಿಂಗ ಬೀಗ ಮುನಿ, ಹಿಂಗ 7 ಮಂದಿ ಮಕ್ಕಳಿದ್ರು. ಹೌದು. ಅವಾಗ ಪರಮಾತ್ಮ ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ ಪರಮಾತ್ಮ? ಎಷ್ಟೋ 1000 ವರ್ಷ ಆಯ್ತು. ಯಾಗೈತಲ್ರಿ. ಎತ್ತ ನೋಡಿದರ ಅತ್ತತ್ತ ನೀರೇ ಐತಿ. ನೀರ ಐತಲ್ರಿಪ್ಪ. ನಿರಾಕಾರ ಮುರಿದ ಆಕಾರ ಮಾಡುದದ. ಹಾ ಬಸವಣ್ಣ ಈಗಿಂದ ಈಗ ಹೋಗಿ ಜಾಂಬವ ಋಷಿ ಬಲ್ಲಿದ್ದಿರತಕ್ಕಂತ ಹಾ ಮಕ್ಕಳನ್ನ ತಗೊಂಡ ಬಂದ ಈ ಭೂಮಿಗೆ ಆಹುತಿ ಕೊಟ್ಟೆವಂದ್ರ, ಹೌದು. ಈ ನೀರಿಗೆ ನಾವು ಆಹುತಿ ಕೊಟ್ಟೆವಂದ್ರ ನಿರಾಕಾರ ಮುರಿದ ಆಕಾರ ಆಗ್ತದ, ಬ್ರಹ್ಮಾಂಡ ಉತ್ಪತ್ತಿ ಆಗ್ತದ ಅಂತ ಪರಮಾತ್ಮ ಹೇಳ್ದ. ಹೇಳ್ತಾನಲ್ರಿಪ್ಪ. ಅವಾಗ ಪರಮಾತ್ಮನ ಮಾತಿಗೆ ಆಲಿಸಿ ಆತನ ಪಾದಿಗೆ ಹಣೆ ಮನೆದು ಆದಿ ನಂದಿ ಬಸವಣ್ಣ ಹೌದ್. ಆದಿ ಜಾಂಬವ ಋಷಿ ಬಲ್ಲಿ ಬಂದ. ಬಂದನಲ್ರಿಪ್ಪ. ಬಂದ ಹಾ ನಿನ್ನಲ್ಲಿದ್ದಿರ್ತಕ್ಕಂತ 2 ಮಕ್ಕಳನ್ನು ಕೊಡು, 5 ಮಕ್ಕಳನ್ನು ನಿನ್ನಿಟ್ಕೋ. ಹೌದ್. ಪರಮಾತ್ಮನ ಆಜ್ಞೆ ಆಗ್ಯದ. ಆಜ್ಞೆ ಆಗ್ಯದ. ಮತ್ತ ನಿರಾಕಾರ ಮುರಿದ ಆಕಾರ ಮಾಡುದದ ಕೊಡು ತಂದಾಗ ಆದಿ ಜಾಂಬವ ಋಷಿ ಒಪ್ಪಲಿಲ್ಲ. ಒಪ್ಪಲಿಲ್ರಿಪ್ಪ. ಆದಿ ಜಾಂಬವ ಋಷಿ ಇಲ್ಲದ ಟೈಮದೊಳಗ ಅವನ ಮಕ್ಕಳಿಗೆ ತಂದ. ಹಾ ಅವನ ಮಕ್ಕಳಿಗೆ ತಂದ ಬಸವಣ್ಣ ಏನ್ ಮಾಡಿಬಿಟ್ಟ, ಈ ನೀರಿಗೆ ಹೆಪ್ಪು ಕೊಟ್ಟ. ಹೆಪ್ಪ ಕೊಟ್ಟನಲ್ರಿಪ್ಪ. ನೀರಿಗೆ ಹೆಪ್ಪು ಕೊಟ್ಟ. ಆದಿ ಜಾಂಬವ ಋಷಿ ಬಂದು ನೋಡ್ತಾನ, 7 ಮಕ್ಕಳೊಳಗೆ 2 ಮಕ್ಕಳ ಇದ್ದಿದ್ದಿಲ್ಲ, ಕಾಣಿಸೋಲಾಗ ಯಾವಲ್ರಿಪ್ಪ. ಇದು ಬಸವಣ್ಣ ಕೆಲಸ ತಿಳ್ಕೊಂಡು ಓಡಿ ಬಂದ. ಹಾ ನನ್ನ ಮಕ್ಕಳು ಎಲ್ಲಿದಾವ ತಂದಾಗ ನಿನ್ನ ಮಕ್ಕಳಿಗೆ ನಾ ಆವತ್ತಿ ಕೊಟ್ಟಿನಿ, ನಿರಾಕಾರ ಮುರಿದ ಆಕಾರ ಮಾಡೀನಿ. ಆಕಾರ ಮಾಡಿದೇವಲ್ರಿಪ್ಪ. ಇದು ನೀರ್ ಅನ್ನತಕ್ಕಂತ ತೆಳಗ್ ಹೋಗ್ಯದ, ಮ್ಯಾಗ ಬ್ರಹ್ಮಾಂಡ ಉತ್ಪತ್ತಿ ಆಗ್ಯದ. ಹೌದು. ರಕ್ತ ಮುನಿಯ ರಕ್ತ ರುಂಡವನ್ನ ಕೊಯ್ದಾಗ ಹಾ ನೀರಿನ ಜೊತೆಯಾಗಿ ಇದು ರಕ್ತ ತುಂಬ್ಯದ ಮಡ. ಹೌದ್. ತದನಂತರದಲ್ಲಿ ಹೆಪ್ಪ ಮುನಿಯ ರುಂಡವನ್ನು ಕೊಯ್ದಾಗ ಅದರ ಮ್ಯಾಗ ರಕ್ತ ನೀರ ಹೆಪ್ಪಗಟ್ಟಿ ಇದು ಬ್ರಹ್ಮಾಂಡ ಭೂಮಿ ತಯಾರಾಗ್ಯದ. ತಯಾರಾಗ್ಯದ. ಆ ಟೈಮದೊಳಗ ಆದಿ ನಂದಿ ಬಸವಣ್ಣಗ ಮತ್ತ ಹಾ ಆದಿ ಜಾಂಬವ ಋಷಿಗೆ ಯುದ್ಧ ನಡೀತು. ಯುದ್ಧ ನಡೀತಲ್ರಿಪ್ಪ. ನಡೆದ ಟೈಮದೊಳಗ ಬಸವಣ್ಣಗ ನಡುವ ಒಂದು ಕೋಡಿತ್ತು. ಆ ಕೋಡಿ ಹಿಡಿದ ಏನ್ ಜಗ್ಗಿದ ಆದಿ ಜಾಂಬವ ಋಷಿ. ಹಾ ಆ ಕೋಡಿ ಕಿತ್ತ ಕೈಯಾಗ ಬತ್ತು, ಗೊಟ್ಟ ಅಟ್ಟೆ ಉಳಿತು. ಅಟ್ಟ ಉಳಿತಾಳ್ರಿಪ್ಪ. ಒಂದಿಟ್ಟೇನು ಗೊಟ್ಟ ಉಳಿತು, ಅದನ್ನು ಹಿಡಿದ ಜಗ್ಗಿದ. ಅರಿಶಿನ ಬೇರೆ ತಯಾರಾಯ್ತು. ಸೋರುವಂತ ನೆತ್ರ, ಹಾ ಹಾ ಅದೇ ಭಂಡಾರ ಉತ್ಪತ್ತಿ ಆಯ್ತು. ಹೌದಲ್ರಿಪ್ಪ. ಹೌದು. ಅದೇನು ಕೋಡಿ ಕಿತ್ತ ಕೈಯಾಗ ಬತ್ತು, ಕಾಳಿ ಸಿಂಗ್ಯಾನ ಕೈಯಾಗ ಊದಾಕ ಕಾಳಿ ಆಯ್ತು. ಹೌದು. ಈಗ ಸದ್ಯ ಭೂಮಿ ತಲೆ ಮೇಲೆ ನೋಡಾಕ ಹಾ ಸಿಗ್ತದ. ಸಿಗ್ತದಲ್ರಿಪ್ಪ. ಹಂಗ ಬಸವಣ್ಣ ಕೋಡಿನಿಂದ ಅರಿಶಿನ ಬೇರ ಭಂಡಾರ ತಯಾರಾಯ್ತು. ಹಾ ಹಾ ಕಲಿಯುಗದಾಗ ಹಾ ಹಾ ಆದಿನಂದಿ ಬಸವಣ್ಣನಿಂದ ಪರಮೇಶ್ವರನ ಜಾಗಕ್ಕ ಭಂಡಾರ ಉಳಿತು. ಹೋಗೈತಲ್ರಿಪ್ಪ. ತದನಂತರದಲ್ಲಿ ನಿರಾಕಾರ ಹೋಗಿ ಆಕಾರಕ್ಕೆ ಬತ್ತು, ಆದಿ ಆಯ್ತು. ಆದಿ ಹೋಗಿ ತದನಂತರದಲ್ಲಿ ಶೂನ್ಯಗಳ 5 ಮುಗಿದು ಮುಗದವಲ್ರಿ. ಅದು ಮುಗಿದ ಮೇಲತ್ತ ಕೃತಾಯುಗದೊಳಗ ಮನಿ ಮಲ್ಲಾಸುರ ದೈತನನ್ನು ಹೊಡಿಬೇಕಾಯ್ತು. ಹೌದಲ್ರಿಪ್ಪ. ಮನಿ ಮಲ್ಲಾಸುರ ದೈತನನ್ನು ಹೊಡೆಯೋ ಕಾಲಕ್ಕ ಪರಮಾತ್ಮ ಸ್ವತಃ ಮೈಲಾರಲಿಂಗನಾಗಿ ಹಾ 7 ಖಂಡಗ ಭಂಡಾರವನ್ನು ತಗೊಂಡ ಕೈಲಾಸದಿಂದ ಈ ಧರಣಿಗಿಲ್ದಾನ. ಹಾ ಹಾ ಭೂಲೋಕದಾಗ ಕರ್ತಾಯುಗದಾಗ ಭಂಡಾರ ಬತ್ತು. ಗೊತ್ತಲ್ರಿಪ್ಪ. ಕೃತಾಯುಗದ ಪೂರ್ವದೊಳಗ ಕೈಲಾಸದೊಳಗ ಭಂಡಾರ ಇತ್ತು. ಕೃತಾಯುಗದಾಗ ಮನಿ ಮಲ್ಲಾಸುರ ದೈತನ ಹೊಡ್ಯಾಕ ಪರಮಾತ್ಮ ಮೈಲಾರಲಿಂಗಾಗಿ ಹಾ ಈ ಭೂಲೋಕಕ್ಕೆ ಭಂಡಾರ ತಗೊಂಡು ಬಂದ. ಹಾ ಭಂಡಾರ ತಂದ. ಭಂಡಾರ ಒಂದು ಕಾನೆದಾಗ ಒಂದು ಕೋಲೆದಾಗ ಹಾಕಿ ಹಾಕಿ ಇಟ್ಟು ತನಗ ಬೇಕಾದಟ್ಟು ಭಂಡಾರ ತಗೊಂಡು ಹೌದ್. ಅವಾಗ 7 ಕೊಳದ ಎಲ್ಲಮ್ಮಗ ಮತ್ತು ಮೈಲಾರಲಿಂಗಗ ಅಣ್ಣ ತಂಗಿ ಸಂಬಂಧ ಇತ್ತು. ಅಷ್ಟು ಅನನ್ಯವಾದಂತ ಬಾಂಧವ್ಯ ಇತ್ತು. ಬಾಂಧವ್ಯ ಇತ್ತಲ್ರಿಪ್ಪ. ಅವಾಗ ಮಲ್ಲಾಸುರ ದೈತನ ಹೊಡ್ಯಾಕ ಆ ಕಡೆ ಹೋದ, ಈ ಕಡೆ ಎಲ್ಲಮ್ಮ ಏನ್ ಮಾಡ್ಲು ತನ್ನ ಹುಡ್ಯಾಗ ಒಂದ್ ತೊಡೆ ಭಂಡಾರ ಕಟ್ಕೊಂಡು ಮೈಲಾರಲಿಂಗ ಹೇಳಾರ್ದಿ ಬಡ 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 ಭಂಡಾರಗ ಅಲ್ಲಿ ಬಂದ್ಬಿಟ್ಲು. ಹೌದು. ಮನಿ ಮಲ್ಲಾಸುರ ದೈತನನ್ನ
ಮರ್ದನ ಮಾಡಿ 3 ಮಾತು ನುಡಿ ಹೇಳಿ ಹೇಳಿ ಹೊಳ್ಳಿ ಬಂದು ಭಂಡಾರ ಕೋಲೆದಾಗ ನೋಡ್ತಾನ. ಭಂಡಾರ ಕಾನೆ ಮುಕ್ಕಾಗಿತ್ತು. ಆಹಾ ಆ ಭಂಡಾರದ ಪಾದ ಮುಡ್ಕೋತ ಹೋಗಿದ್ದು. ಹೌದು ಈ ಭಂಡಾರ ಯಾರು ಒಯ್ದಾರ ನೋಡ್ಬೇಕ ತಿಳ್ಕೊಂಡು ಆ ಹೆಜ್ಜೆ ಗುರ್ತ ಹಿಡ್ಕೋತ ಬಂದ್ ಬಿಟ್ಟ ಎಲ್ಲಿ ಸೌದತ್ತಿ ಎಲ್ಲಮ್ಮಗ. ಹಾ ಆ ಎಲ್ಲಮ್ಮನ ಉಡಿ ಒಳಗ ನೋಡಿದ ತಂಗಿ, ತಂಗಿ ನೀ ಕೇಳಿದ್ರ ನಾ ಸರ್ವಸ್ವವನ್ನ ಕೊಟ್ಟು ಬಿಡ್ತಿದ್ನಿ. ಅನ್ನ ಆತ ನೀನ್ ಸ್ವೀಕಾರ ಮಾಡಿದಿ ತಂಗಿ ಅತ್ತ ನಾ ತಿಳ್ಕೊಂಡಿನಿ. ತಿಳ್ಕೊಂಡನಿ ಕರೆ ನೀ ಅನ್ನಗಿಂತ ಮೋಸ ಮಾಡಬಾರ್ದಾಗಿತ್ತು. ಮೋಸ ಮಾಡಬಾರ್ದಾಗಿತ್ತು. ನನಗ್ ಹೇಳಲಾರ್ದೇನಿ ಈ ಉಡಿ ತುಂಬಾ ಯಾವಾಗ ಭಂಡಾರ ತಗೊಂಡ್ ಬಂದಿದ್ದಿಲ್ಲ. ಹಾ ಹಾ ಮುಂದ ಕಲಿಯುಗದೊಳಗ ಹಿಂಗ ಕೈ ತುಂಬಾ ಹನಿ ಮ್ಯಾಲ ಹಚ್ಚಾಕ ಭಂಡಾರ ಸಿಗಬಾರ್ದು, ಬರೀ ಹೆಬ್ಬಟ್ಲೆ ಅಟ್ಟ ಹಚ್ಕೋತ ಹೋಗ್ನಿ ಅತ್ತ ಶಾಪ್ ಕೊಟ್ಟ ಮೈಲಾರ್ಲಿಂಗ. ಹೌದು ಎಲ್ಲಿ ಎಲ್ಲಮ್ಮನ ಭಕ್ತರದಾರ ನೋಡ್ರಿ ನೀವು, ಬರೀ ಇಟ್ಟೆ ಹಚ್ತಾರ ತಂದ. ಬಟ್ಲೆ ಹಚ್ತಾರಲ್ಲ ಪಕ್ಕು. ಉಡಿ ಒಳಗ ಅಟ್ಟೆ ಐತಿ ಭಂಡಾರ ಇಟ್ಟೆ ಹಚ್ಚಿ ಬಿಡ್ತಾರ. ಆಹಾ ಅವಾಗ ಒಂದು ಮಾತು ಹೇಳ್ದ ಮೈಲಾರ್ಲಿಂಗ, ಏನ್ ಹೇಳ್ತಾನ್ರಿ? ನನ್ನ ಭಕ್ತರ ಮನಿ ಒಳಗ ನಿನ್ನ ಭಂಡಾರ ಬರಬಾರ್ದು, ನಿನ್ನ ಭಕ್ತರ ಮನಿ ಒಳಗ ನನ್ನ ಭಂಡಾರ ಬರಬಾರ್ದು ಅಂತ ಶಾಪ್ ಆಯ್ತು. ಹಾ ಹಾ ಮೈಲಾರ್ಲಿಂಗನ ಭಕ್ತರಿಗೆ ಮತ್ತು ಎಲ್ಲಮ್ಮನ ಭಕ್ತರಿದ್ರಂದ್ರೆ ನಿರ್ಬಳಕೆ ಆಗಂಗಿಲ್ಲ, ಹೆಣ್ಣಗಂಡ ಆಗಂಗಿಲ್ಲ. ಎನ್ನಗಂಡ ಅಂತ ಮೊದಲ ಆಗೋದಿಲ್ಲ ಬಿಡ್ರಿ. ಇನ್ನುವರೆಗಾದ್ರೂ ಭೂಲೋಕದಾಗ ಇದೊಂದು ಉಳ್ಕೊಂಡು ಬಂದದ. ಉಳ್ಕೊಂಡ್ ತದನಂತರದಲ್ಲಿ ಮಾಳಿಂಗರಾಯ, ಬೀರ ದೇವರ, ರೇವಣ ಸಿದ್ಧ, ಅಮೋಘ ಸಿದ್ಧ, ಸೋಮಲಿಂಗಗ ಎಲ್ಲಾ ನೌಕೋಟಿ ಸಿದ್ಧರಿಗೆ ಭಂಡಾರ ಹೆಂಗ ಬತ್ತು ಅಂತಕ್ಕಂತ ಅದು ಮುಂದಿನ ಪಾಳ್ಯದೊಳಗ ಹೇಳೋಣ್ರಲ್ಲ. ಹೇಳೋನು ಪುಣ್ಯಾತ್ಮರೇ. ನಾ ಹೇಳುವಂತ ಕಥಾ ಭಾಗದಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡು ಬಂದ್ರು ಕೂಡ ಕಂಡು ಬಂದ್ರು ಕೂಡ ಇದು ಬಿಜಾಪುರ ಭಾಗಪ ಅಂತಂದ್ರ ಅಧ್ಯಾತ್ಮ ಅನುಭವಿಗಳ ಊರ. ಹೌದ್ ಸಿದ್ಧಾಟಿಗೆಯನ್ನ ಅರ್ಧ ಅಂಬಲಿ ಮಾಡಿ ಕುಡ್ದಿರ್ತಕ್ಕಂತ ನಾಡ. ಹೌದು ನಾವೆಲ್ಲರೂ ಏನಾದ್ರೂ ತಪ್ಪು ದೋಷಗಳು ಕಂಡು ಬಂದ್ರು ತಿದ್ದಿ ಹೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನ ಹೇಳಿ ಭಂಡಾರದ ಕಥಾ ಭಾಗವನ್ನ ಈ ಕೃತಾಯುಗಕ್ಕೆ ತಂದು ನಿಲ್ಲಿಸಿದ್ದೀನಿ ಪುಣ್ಯಾತ್ಮರೇ. ಮುಂದಿನ ಪಾಳ್ಯಕ್ಕ ಕೃತಾಯುಗದಿಂದ ಮುಂದೆ ಭಂಡಾರ ಹೆಂಗ ಪ್ರಾರಂಭ ಆಯ್ತು, ತದನಂತರದಲ್ಲಿ ಭಂಡಾರದ ವಿಷಯವನ್ನ ಮಾತಾಡುತ್ತ ಕುಂಕುಮದ ಪಾಲು ಒಂದು ಉಳಿದಿನ ಕುಂಕುಮ ಯಾವಾಗ ಹುಟ್ಟಿತು, ಯಾರಿಂದ ಹುಟ್ಟಿತು, ಕುಂಕುಮ ಹೆಂಗ ತಯಾರಾಗಿ ಬತ್ತು ಅನ್ನತಕ್ಕಂಥದ್ದು ಮಾತಾಡ್ತೀವಿ. ಭಸ್ಮ ಅಥವಾ ವಿಭೂತಿಯ ಪಾಲವನ್ನ ನಮ್ಮ ಪರಮ ಪೂಜ್ಯರು ಮಾತಾಡ್ತಾರ. ತಾವೆಲ್ಲರೂ ಅನ್ಯತಾ ಭಾವಿಸಲಾರದೆ ಶಾಂತ ರೀತಿಯಿಂದ ಕುಂತ ಕೇಳಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.